ನೋಡಿ ನಮ್ಮ ಏರಿಯಾದಲ್ಲಿ ಗಣಪತಿ ಕುಣಿಸ್ಬೇಕು ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ನಮ್ಮ ಹುಡುಗರು. ನೋಡಿ ಬೊಂಬೆಲ್ಲ ಕಟ್ಟಿ ಆಗಲೇ ಗರಿ ಎಲ್ಲ ನಿಂತಿದ್ದಾರೆ. ನೋಡಿ ಸುತ್ತಲೂ ಹಂಗೆ ಗರಿ ಎಲ್ಲ ಆಗಲೇ ನಿಲ್ಲಿಸಿದ್ದಾರೆ. ನೀವು ನೋಡ್ಬೋದು ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ. ನೋಡ್ತಾ ಇದ್ದೀರಲ್ಲ, ನೋಡಿ ಗರಿ ಎಲ್ಲ ತಂದು ಹಿಂಗೆ ಇಟ್ಟು ಪ್ರತಿಯೊಂದು ಕಟ್ಟಬೇಕು. ನಾವು ನಮ್ಮ ಏರಿಯಾದಲ್ಲಿ ಕುಣಿಸ್ಬೇಕಾದ್ರೆ ತುಂಬ ಅದ್ದೂರಿಂದ ಕುಣಿಸ್ತೀವಿ. ನೋಡ್ತಾ ಇದ್ದಲ್ಲ, ಇದು ಫ್ರೆಂಟು. ಈಗ ಹೋಯ್ತಿದ್ದಾನಲ್ಲ, ಅವನ ಹೆಸರು ರವಿ ಅಂತ. ಅದು ಹೊರಡೆ ನಿಂತಿರೋದು ರೋಹಿತ್ ಅಂತ. ಈ ಕಡೆ ಮಾಡ್ತಾರೆ ಶರತ್ ಅಂತ. ಕೆರಳೆ ಚೇರ್ ಇಟ್ಕೊಂಡಿರೋರು ದರ್ಶನ್ ಅಂತ. ಟೋಟಲ್ 4 ರಿಂದ 5 ಸೀಟು ನಿಂತ್ಕೊಂಡು ಈ ಗಣಪತಿ ಚಪ್ಪರನ ಕಟ್ತಾಯಿದ್ದೀವಿ ನಾವು. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತುಂಬ ದೊಡ್ಡದಾಗಿ ಕಟ್ತಾಯಿದ್ದೀವಿ. ಟೋಟಲಾಗಿ ನಮ್ಮದು ರಿಂದ ಇಷ್ಟು ದೊಡ್ಡದಾಗಿ ಕಟ್ತಾಯಿದ್ದೀವಿ ಚಪ್ಪರನ. ಮತ್ತು ಒಳಗಡೆ ನಾವು ಸಿಂಪಲ್ಲಾಗಿ ಹೂವಲ್ಲೇ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ನೋಡಿ ಚೆಂಡು ಹೂವು ತಂದು ನಾವೇ ಪೋಣಿಸಿ ಪ್ರತಿಯೊಂದೂ ನಾವೇ ಈ ಥರ ಪೂರ್ತಿ ಡೆಕೋರೇಷನ್ ಮಾಡ್ತಿರೋದು ನೋಡ್ಬೋದು ನೀವು. ಫ್ರಂಟಲ್ಲೂ ಸಹ ಚೆಂಡು ಹೂವು ಮತ್ತು ಸಾವಂತಿಗೆ ಹೂವದಲ್ಲೇ ಪೂರ್ತಿ ಮಾಡಿರೋದು, ಪೂರ್ತಿ ನಾವು ಡೆಕೋರೇಷನ್ ಮಾಡಿರೋದು. ಮತ್ತು ಇಲ್ಲಿ ನೋಡ್ತಿದ್ರಲ್ಲ, ಇವರು ಶರತ್ ಮತ್ತು ಮನು ಅಂತ. ನೋಡಿ ಪೂರ್ತಿ ಒಳಗಡೆಲ್ಲ ಪೂರ್ತಿ ನಾವು ಚೆಂಡು ಹೂವಲ್ಲೇ ಮಾಡಿರೋದು. ಮತ್ತು ಆ ಕಡೆ ಈ ಕಡೆ ಪಂಚೆ ಕಟ್ಟಿದ್ದೀವಿ, ಹಿಂದೆ ಸೈಡ್ ವಾಲ್ ಕಟ್ಟಿದ್ದೀವಿ. ನೋಡ್ಬೋದು ನೀವು, ಸೈಡ್ ವಾಲ್ ಹಾಕ್ಬಿಟ್ಟು ಚೆಂಡು ಹೂವನ ಉದ್ದಕ್ಕೆ ಬಿಟ್ಟಿದ್ದೀವಿ. ಈ ಥರ ಗಣಪತಿ ಡೆಕೋರೇಷನ್ನ ಮಾಡ್ತೀವಿ. ಯಾರಿಗೆ ಬೇರೆಯವ್ರಿಗೂ ಸಹ ಇದು ಮಾಡೋದಕ್ಕೆ ಕೊಡೋಲ್ಲ, ನಾವೇ ಸಂಪೂರ್ಣವಾಗಿ ಡಿಸೈನ್ ಮಾಡ್ತೀವಿ, ಪೂರ್ತಿ ಡೆಕೋರೇಷನ್ ಮಾಡ್ತೀವಿ. ಯಾಕೆ ನಮ್ಮ ಹುಡುಗರು ಇದ್ದಾರಲ್ಲ, ಎಲ್ಲ ನಿಂತ್ಕೊಂಡು ಮಾಡ್ತಾರೆ. ಹಾಗಾಗಿ ನಾವು ಎಲ್ಲ ಡೆಕೋರೇಷನ್ ಆದಮೇಲೆ ನಂದಿ ಕಂಬ ನೋಡಿ ಈ ಥರ ಡೆಕೋರೇಷನ್ ಮಾಡಿದ್ದೀವಿ. ನಾವು ಬಾಳೆಕಂದು ಕಟ್ಟಿ ಪೂರ್ತಿ ಡೆಕೋರೇಷನ್ ಮಾಡಿದ್ವಿ. ನೋಡಿ ಫೈನಲಾಗಿ ಗಣಪತಿ ಕುಣಿಸಿದ್ದೀವಿ. ಗಣಪತಿ ಇನ್ನೊಂದು ಗೋಳಿ ಮೇಲೆ ಕುಂತಿರೋ ಗಣಪತಿ ನೋಡ್ಬೋದಲ್ಲ. ಆ ಕಡೆ ಈ ಕಡೆ ಬಾಳೆಕಂಬ ಕಟ್ಟಿ ಪೂರ್ತಿ ಅದ್ದೂರಿಯಾಗಿ ಕುಣಿಸಿದ್ದೀವಿ ನಾವು ಈ ಸತಿ. ನೋಡ್ತಾ ಇದ್ರಲ್ಲ, ಇದೇ ನಮ್ಮ ಏರಿಯಾ ಗಣಪ ಇದು. ನೋಡಿ ಮತ್ತೆ ಇನ್ನೊಂದು ಸತಿ ತೋರಿಸ್ತೀನಿ ಫ್ರಂಟಿಂದ. ನೋಡ್ಬೋದು ಹೂವನ್ನು ಡೆಕೋರೇಷನ್ ಮಾಡಿ ಅದಾದಮೇಲೆ ಈ ಒಳಗಡೆ ಬಂದು ಚೆಂಡು ಹೂವದೆಲ್ಲ ಡೆಕೋರೇಷನ್ ಮಾಡಿ ಇದು ಗಣಪ. ಇದು ನಮ್ಮ ಏರಿಯಾ ಗಣಪ. ನಿಮಗೇನೇ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.